ಅಮೆರಿಕದ ಅಹಂಕಾರಕ್ಕೆ ಫ್ರಾನ್ಸ್ ಕೊಟ್ಟಿರುವುದು ಎಂತ ಏಟು ಗೊತ್ತಾ? ಕೇವಲ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ನಿಂದ ನ್ಯೂಯಾರ್ಕ್ನಲ್ಲಿದ್ದ ತನ್ನ 129 ಟನ್ ಚಿನ್ನವನ್ನ ಫ್ರಾನ್ಸ್ ದಿಢೀರನೆ ವಾಪಸ್ ತಂದಿದ್ದಷ್ಟೇ ಅಲ್ಲ, ಬರೋಬ್ಬರಿ 1.2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದೆ. ಫ್ರಾನ್ಸ್ನ ಈ ನಡೆಯಿಂದ ಜಗತ್ತಿನ ಅತಿದೊಡ್ಡ ಡಾಲರ್ ಸಾಮ್ರಾಜ್ಯ ನಡುಗಿ ಹೋಗಿದೆ. ಹಾಗಾದ್ರೆ ಫ್ರಾನ್ಸ್ ಈ ಗೋಲ್ಡ್ ಆಪರೇಷನ್ ಮಾಡಿದ್ದು ಹೇಗೆ? ಇದೇ ಹೊತ್ತಲ್ಲಿ ನಮ್ಮ ಭಾರತ ಕೂಡ ವಿದೇಶದಿಂದ ಟನ್ಗಟ್ಟಲೆ ಚಿನ್ನವನ್ನು ರಹಸ್ಯವಾಗಿ ವಾಪಸ್ ತರಿಸುತ್ತಿರುವುದು ಯಾಕೆ? ಈ $1 ಬಿಲಿಯನ್ ರಹಸ್ಯದ ಸಂಪೂರ್ಣ ಕಹಾನಿ ಇಲ್ಲಿದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲದೂ ನಿಮಗೆ ಅರ್ಥ ಆಗುತ್ತೆ. ಎಸ್ ವೀಕ್ಷಕರೇ, ಕೇವಲ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ ಆಗಿರುವ ಬ್ಯಾಂಕ್ ಡಿ ಫ್ರಾನ್ಸ್ ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ ಬ್ಯಾಂಕ್ನಿಂದ ತನ್ನ ಲಾಸ್ಟ್ ಡ್ರಾಫ್ಟ್ ಚಿನ್ನದ ಮೀಸಲನ್ನು ಸಂಪೂರ್ಣವಾಗಿ ಮಾರಿ ತನ್ನ ತಾಯ್ನಾಡಿಗೆ ವಾಪಸ್ ತಂದಿದೆ. ಬರೋಬ್ಬರಿ 129 ಟನ್ ಚಿನ್ನವನ್ನು ಫ್ರಾನ್ಸ್ ಅಮೆರಿಕದಿಂದ ಎತ್ತಂಗಡಿ ಮಾಡಿದೆ. ಈ ಮೂಲಕ ಈಗ ಫ್ರಾನ್ಸ್ನ ಒಟ್ಟು 2437 ಟನ್ ಚಿನ್ನದ ಮೀಸಲು ಸಂಪೂರ್ಣವಾಗಿ ಪ್ಯಾರಿಸ್ನಲ್ಲಿಯೇ ಭದ್ರವಾಗಿದೆ. ವೀಕ್ಷಕರೇ, ಇದೇನೋ ಸಾಮಾನ್ಯ ಪ್ರಕ್ರಿಯೆ ಅಂತ ನೀವು ಅಂದ್ಕೊಳ್ಬಹುದು, ಆದರೆ ಇದರ ಹಿಂದೆ $1 ಬಿಲಿಯನ್ ಲಾಭದ ಲೆಕ್ಕಾಚಾರವಿದೆ. ಅಮೆರಿಕದ ಡಾಲರ್ ಸಾಮ್ರಾಜ್ಯದ ಮೇಲಿನ ಪರೋಕ್ಷ ಅಸಮಾಧಾನವಿದೆ ಹಾಗೂ ಜಗತ್ತಿನ ಆರ್ಥಿಕತೆಯನ್ನು ನಡುಗಿಸಿದ ಇತಿಹಾಸದ ಕರಾಳ ನೆನಪುಗಳು ಕೂಡ ಇವೆ. ಹಾಗಾದರೆ ಫ್ರಾನ್ಸ್ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತು? ಇದೇ ಸಮಯದಲ್ಲಿ ಭಾರತ, ರಷ್ಯಾ ಮತ್ತು ಟರ್ಕಿ ದೇಶಗಳು ಚಿನ್ನದ ವಿಚಾರದಲ್ಲಿ ಏನು ಮಾಡುತ್ತಿವೆ? ಈ ಎಲ್ಲದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಅಮೆರಿಕಕ್ಕೆ ಶಾಕ್ ನೀಡಿದ ಫ್ರಾನ್ಸ್ ಮ್ಯಾಜಿಕ್. ಹಳೆ ಚಿನ್ನ ಸೇಲ್, ಹೊಸ ಚಿನ್ನ ಖರೀದಿ. ಎಸ್, ಫ್ರಾನ್ಸ್ ಮ್ಯಾಜಿಕ್ ಮಾಡಿದ್ದು ಅಮೆರಿಕಕ್ಕೆ ದೊಡ್ಡ ಶಾಕ್ ಅನ್ನು ನೀಡಿದೆ. ಅಮೆರಿಕದಲ್ಲಿದ್ದ ತನ್ನ ಚಿನ್ನದ ಮೀಸಲನ್ನೆಲ್ಲ ವಾಪಸ್ ತೆಗೆದುಕೊಂಡು ಬಂದಿದೆ. ಇದನ್ನ ಇಡೀ ಜಗತ್ತು ಕಣ್ಣು ಬಾಯಿ ತೆರೆದು ನೋಡ್ತಾ ಇದೆ. ಫ್ರಾನ್ಸ್ ಹೀಗೇಕೆ ಒಮ್ಮಿಂದೊಮ್ಮೆಲೆ ನಿರ್ಧಾರವನ್ನು ತೆಗೆದುಕೊಳ್ತು ಅಂತ ಮಾತನಾಡಿಕೊಳ್ತಾ ಇದೆ. ಮೊದಲನೇದಾಗಿ ಫ್ರಾನ್ಸ್ನ ಗೋಲ್ಡ್ ಆಪರೇಷನ್ ಹೇಗಾಯಿತು ಎಂಬುದನ್ನು ನೋಡೋಣ. ಫ್ರಾನ್ಸ್ ಈ ಆಪರೇಷನ್ ಅನ್ನು ಹೇಗೆ ಮಾಡಿತು ಅನ್ನೋದೇ ಅತ್ಯಂತ ರೋಚಕ. ಫ್ರಾನ್ಸ್ ತನ್ನ 129 ಟನ್ ಚಿನ್ನವನ್ನು ವಿಮಾನ ಅಥವಾ ಹಡಗಿನಲ್ಲಿ ನ್ಯೂಯಾರ್ಕ್ನಿಂದ ಪ್ಯಾರಿಸ್ಗೆ ಹೊತ್ತು ತರಲಿಲ್ಲ. ಬದಲಾಗಿ 2024ರ ಆಡಿಟ್ ಪ್ರಪೋಸಲ್ ಮೇರೆಗೆ ನ್ಯೂಯಾರ್ಕ್ನಲ್ಲಿದ್ದ ಹಳೆ ಮತ್ತು ಗುಣಮಟ್ಟವಿಲ್ಲದ ಚಿನ್ನದ ಗಟ್ಟಿಗಳನ್ನು ವಿಶ್ವ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆಯ ಮಟ್ಟದಲ್ಲಿರುವಾಗಲೇ ಮಾರಾಟ ಮಾಡಿತ್ತು. ನ್ಯೂಯಾರ್ಕ್ನಲ್ಲಿ ಹಳೆ ಚಿನ್ನವನ್ನು ಮಾರಿ ಬಂದ ಬೃಹತ್ ಮೊತ್ತವನ್ನು ಬಳಸಿಕೊಂಡು ಯುರೋಪ್ನಲ್ಲಿಯೇ ಆಧುನಿಕ ಅಂತಾರಾಷ್ಟ್ರೀಯ ಗುಣಮಟ್ಟದ ಹೊಸ ಗೋಲ್ಡ್ ಬಾರ್ಗಳನ್ನು ಖರೀದಿಸಿದೆ. ಇದು ಅಮೆರಿಕಕ್ಕೆ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಫ್ರಾನ್ಸ್ಗೆ $14.76 ಬಿಲಿಯನ್ ಲಾಭ. ರಿಸರ್ವ್ ಕ್ವಾಲಿಟಿ ಅಪ್ಗ್ರೇಡಿಂಗ್ ಎಂದ ಫ್ರಾನ್ಸ್. ಈ ಮಾಸ್ಟರ್ ಸ್ಟ್ರೋಕ್ನಿಂದ ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ಗೆ ಬರೋಬ್ಬರಿ $14.76 ಬಿಲಿಯನ್ ಅಮೆರಿಕನ್ ಡಾಲರ್ಗಳು, ಅಂದರೆ ಅಂದಾಜು 1.2 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಲಾಭ ಸಿಕ್ಕಿದೆ. ಈ ಅಚ್ಚರಿಯ ಲಾಭದಿಂದ 2.9 ಬಿಲಿಯನ್ ಯೂರೋ ನಷ್ಟದಲ್ಲಿದ್ದ ಬ್ಯಾಂಕ್ ಕೇವಲ ಒಂದೇ ವರ್ಷದಲ್ಲಿ 8.1 ಬಿಲಿಯನ್ ಯೂರೋಗಳ ಬೃಹತ್ ವಾರ್ಷಿಕ ಲಾಭವನ್ನು ಗಳಿಸಿದೆ. 2025ರ ಆರ್ಥಿಕ ವರ್ಷದ ವರದಿಯ ಪ್ರಕಾರ ಜುಲೈ 2025 ಮತ್ತು ಜನವರಿ 2026ರ ನಡುವೆ ತನ್ನ 5% ಉಳಿದಿದ್ದ ಚಿನ್ನವನ್ನು ತಾಂತ್ರಿಕ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಬದಲಾಯಿಸಿದ ಪರಿಣಾಮ ಬ್ಯಾಂಕಿಗೆ 11 ಬಿಲಿಯನ್ ಯೂರೋಗಳ ಅಸಾಧಾರಣ ವಿದೇಶಿ ವಿನಿಮಯ ಆದಾಯ ಕೂಡ ಲಭಿಸಿದೆ. ಬ್ಯಾಂಕ್ ಇದನ್ನು ಕೇವಲ ರಿಸರ್ವ್ ಗುಣಮಟ್ಟದ ಅಪ್ಗ್ರೇಡಿಂಗ್ ಎಂದು ಕರೆದುಕೊಂಡಿದ್ದರೂ ಜಗತ್ತಿನ ಕಣ್ಣಿಗೆ ಇದು ಬೇರೆಯದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. 1970ರ ದಶಕದಲ್ಲಿ ಬ್ರೆಟನ್ ವುಡ್ಸ್ ಬ್ರೇಕ್. ಫ್ರಾನ್ಸ್ನ ಒಂದೇ ಸ್ಟೆಪ್ನಿಂದ ಅಲ್ಲೋಲ ಕಲ್ಲೋಲ. ಫ್ರಾನ್ಸ್ ಅಮೆರಿಕದಿಂದ ತನ್ನ ಚಿನ್ನವನ್ನು ವಾಪಸ್ ತರುತ್ತಿದೆ ಎಂದೊಡನೆ ಆರ್ಥಿಕ ತಜ್ಞರಿಗೆ 20ನೇ ಶತಮಾನದ ಅತಿದೊಡ್ಡ ಆರ್ಥಿಕ ಬಿಕ್ಕಟ್ಟು ನೆನಪಾಗ್ತಾ ಇದೆ. 1960ರ ದಶಕದಲ್ಲಿ ಜಗತ್ತು ಬ್ರೆಟನ್ ವುಡ್ಸ್ ಎಂಬ ಸಿಸ್ಟಮ್ ಮೇಲೆ ನಡೆಯುತ್ತಿತ್ತು. ಈ ಸಿಸ್ಟಮ್ನ ಅಡಿಯಲ್ಲಿ ಅಮೆರಿಕದ ಡಾಲರ್ ಅನ್ನ ಡೈರೆಕ್ಟ್ ಆಗಿ ಗೋಲ್ಡ್ಗೆ ಕನ್ವರ್ಟ್ ಮಾಡಬಹುದಾಗಿತ್ತು. ಡಾಲರ್ ಜಾಗತಿಕ ಆರ್ಥಿಕತೆಯ ಆಧಾರ ಸ್ತಂಭವಾಗಿತ್ತು. ಆದರೆ ಅಂದಿನ ಫ್ರಾನ್ಸ್ ಅಧ್ಯಕ್ಷ ಚಾರ್ಲ್ಸ್ ಡಿ ಗೌಲ್ ರವರಿಗೆ ಅಮೆರಿಕದ ಆರ್ಥಿಕ ನೀತಿಗಳ ಮೇಲೆ ತೀವ್ರ ಅನುಮಾನ ಶುರುವಾಯಿತು. ಅಮೆರಿಕ ಮಿತಿಮೀರಿ ಹಣ ಖರ್ಚು ಮಾಡ್ತಾ ಇದೆ.
ಇದರಿಂದ ಭವಿಷ್ಯದಲ್ಲಿ ಡಾಲರ್ ಮೌಲ್ಯ ಪಾತಾಳಕ್ಕೆ ಕುಸಿಯುತ್ತದೆ ಎಂದು ಅವರು ಅಂದಾಜಿಸಿದರು. ಹೀಗಾಗಿ 1963ರಿಂದ 1966ರ ಅವಧಿಯಲ್ಲಿ ಫ್ರಾನ್ಸ್ ವೀಡ್ ಗೌಸೆಟ್ ಎಂಬ ರಹಸ್ಯ ಆಪರೇಷನ್ ಅನ್ನ ಶುರು ಮಾಡಿತ್ತು. ವೀಡ್ ಗೌಸೆಟ್ ಅಂದ್ರೆ ಜೇಬು ಖಾಲಿ ಮಾಡುವುದು ಎಂದರ್ಥ. ಹಡಗುಗಳು ಮತ್ತು ವಿಮಾನಗಳ ಮೂಲಕ ಅಮೆರಿಕದ ನ್ಯೂಯಾರ್ಕ್ ಮತ್ತು ಬ್ರಿಟನ್ನ ಲಂಡನ್ನಿಂದ ಬರೋಬ್ಬರಿ 3,000 ಟನ್ ಚಿನ್ನವನ್ನ ಫ್ರಾನ್ಸ್ ತನ್ನ ದೇಶಕ್ಕೆ ವಾಪಸ್ ಕೊಂಡೊಯ್ದಿತ್ತು. ಚಿನ್ನ ಡಾಲರ್ ಲಿಂಕ್ ಕಟ್ ಮಾಡಿದ್ದ ಫ್ರಾನ್ಸ್ ಜಗತ್ತಿಗೆ ಮತ್ತೆ ಅಪ್ಪಳಿಸುತ್ತಾ 1971ರ ನಿಕ್ಸನ್ ಶಾಕ್. ಫ್ರಾನ್ಸ್ನ ಈ ನಡೆಯಿಂದ ಅಮೆರಿಕದ ಡಾಲರ್ ಮತ್ತು ಚಿನ್ನದ ಕನ್ವರ್ಟಿಬಿಲಿಟಿ ವ್ಯವಸ್ಥೆಯ ಮೇಲೆ ವಿಪರೀತ ಒತ್ತಡ ಬಿತ್ತು. ಇದರ ಪರಿಣಾಮವಾಗಿ ಕೇವಲ ಒಂದು ದಶಕದೊಳಗೆ ಅಂದರೆ 1971ರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಡಾಲರ್ ಮತ್ತು ಚಿನ್ನದ ನಡುವಿನ ಅಧಿಕೃತ ಲಿಂಕ್ ಅನ್ನು ಶಾಶ್ವತವಾಗಿ ಕಟ್ ಮಾಡಿದರು. ಬ್ರೆಟನ್ ವುಡ್ಸ್ ವ್ಯವಸ್ಥೆ ಕುಸಿದು ಬಿದ್ದಿತ್ತು ಮತ್ತು ಅಂದಿನ ಫಿಯಟ್ ಮನಿ ಈಗ ಶುರುವಾಯಿತು. ಅಂದು ಬ್ರೆಟನ್ ವುಡ್ಸ್ ಅಡಿಯಲ್ಲಿ ಪ್ರತಿ ಔನ್ಸ್ಗೆ $35 ಇದ್ದ ಚಿನ್ನದ ಬೆಲೆ 1980ರ ವೇಳೆಗೆ ಬರೋಬ್ಬರಿ $800ಗೆ ಗಗನಕ್ಕೇರಿತ್ತು. ಡಾಲರ್ ಮೌಲ್ಯ ಪಾತಾಳಕ್ಕೆ ಕುಸಿಯಿತು. ಜಗತ್ತು ಆರ್ಥಿಕ ಸ್ಥಗಿತ ಮತ್ತು ಕರೆನ್ಸಿ ಮಾರುಕಟ್ಟೆಯ ಏರಿಳಿತಗಳಿಗೆ ಸಾಕ್ಷಿಯಾಯಿತು. ಅರ್ಥಶಾಸ್ತ್ರಜ್ಞರು ಇದನ್ನ ನಿಕ್ಸನ್ ಶಾಕ್ ಎಂದು ಕರೆಯುತ್ತಾರೆ. ಇದೇ ಕಾರಣಕ್ಕೆ ಇಂದು ಫ್ರಾನ್ಸ್ ಮತ್ತೆ ನ್ಯೂಯಾರ್ಕ್ನಿಂದ ಚಿನ್ನವನ್ನ ಹೊರತೆಗೆಯುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಹುಬ್ಬೇರಿಸುವಂತೆ ಮಾಡಿದೆ. 1970ರ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಹೇಗಿದೆ? ಇದು ನೋ ಪ್ಯಾನಿಕ್, ಓನ್ಲಿ ತಂತ್ರಗಾರಿಕೆ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಈ ಬಾರಿ ಪರಿಸ್ಥಿತಿ ಹೇಗೆ ಭಿನ್ನವಾಗಿದೆ? 1970ರ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಸಾಮ್ಯತೆ ಇದೆಯಾ? ಗ್ಲೋಬಲ್ ಎಕಾನಮಿ ಸೇಫ್ ಆಗಿದೆಯಾ ಎಂದು ನೀವು ಕೇಳಬಹುದು. 1960ರ ದಶಕಕ್ಕೂ ಇಂದಿಗೂ ಬಹಳ ಡಿಫರೆನ್ಸ್ಗಳಿವೆ. ಅಂದು ಫ್ರಾನ್ಸ್ ಮಾಡಿದ ಕೆಲಸ ಇಡೀ ಜಗತ್ತಿನ ಆರ್ಥಿಕತೆಯನ್ನು ನಡುಗಿಸಿತ್ತು. ಆದರೆ ಇಂದು ಆ ರೀತಿಯ ಆತಂಕವಿಲ್ಲ ಎನ್ನುತ್ತಾರೆ ತಜ್ಞರು. ಇದಕ್ಕೆ 3 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲನೇದು, ಡಾಲರ್ ಚಿನ್ನದ ಕನ್ವರ್ಟಬಿಲಿಟಿ ಇಲ್ಲ. ಇದು ಅಮೆರಿಕದ ಡಾಲರ್ ಚಿನ್ನಕ್ಕೆ ಲಿಂಕ್ ಆಗಿಲ್ಲ. ಪ್ರಪಂಚದ ಕರೆನ್ಸಿಗಳು ಮುಕ್ತವಾಗಿ ತೇಲುತ್ತಿವೆ. ಹೀಗಾಗಿ ಚಿನ್ನವನ್ನು ವಾಪಸ್ ತರುವುದು ಡಾಲರ್ ಅನ್ನು ತಿರಸ್ಕರಿಸಿದಂತೆ ಆಗುವುದಿಲ್ಲ. ಎರಡನೇದು, ಚಿನ್ನ ಇಂದು ಸೇಫ್ ಹೆವೆನ್. ಇಂದು ಚಿನ್ನ ಕೇವಲ ಹಣದುಬ್ಬರ ಮತ್ತು ಭೌಗೋಳಿಕ ರಾಜಕೀಯ ಅಸ್ಥಿರತೆಯ ವಿರುದ್ಧದ ವಿಮೆಯಾಗಿ ಕೆಲಸ ಮಾಡುತ್ತಿದೆಯೇ ಹೊರತು ಅಂತಾರಾಷ್ಟ್ರೀಯ ಹಣಕಾಸಿನ ಒಪ್ಪಂದದ ಆಧಾರವಾಗಿ ಉಳಿದಿಲ್ಲ. ಇನ್ನು ಮೂರನೇದು, ಭಯವಿಲ್ಲ. ಇದು ತಂತ್ರಗಾರಿಕೆ. ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ ಇದು ಕೇವಲ ತಾಂತ್ರಿಕ ಮತ್ತು ಗುಣಮಟ್ಟದ ಆಧುನೀಕರಣವೇ ಹೊರತು ಅಮೆರಿಕದ ನೀತಿಗಳ ವಿರುದ್ಧದ ರಾಜಕೀಯ ಸಂಕೇತವಲ್ಲ ಎಂದು ಸ್ಪಷ್ಟಪಡಿಸಿದೆ. ಮಾರುಕಟ್ಟೆಯಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಈ ಪ್ರಕ್ರಿಯೆ ಮುಗಿದಿದೆ. ಆದ್ದರಿಂದ ಸದ್ಯಕ್ಕೆ ಯಾವುದೇ ರೀತಿಯ ಭಯ ಪಡುವ ಅಗತ್ಯವಿಲ್ಲ ಅಂತಾರೆ ಮಾರುಕಟ್ಟೆ ಬಲ್ಲವರು. ಜಾಗತಿಕ ಮಟ್ಟದಲ್ಲಿ ಚಿನ್ನದ ಸಾರ್ವಭೌಮತ್ವ. ಭಾರತವು ಹಿಂದೆ ಬಿದ್ದಿಲ್ಲ. RBI ಆಪರೇಷನ್. ಫ್ರಾನ್ಸ್ ಮಾತ್ರವಲ್ಲ, ಜಗತ್ತಿನ ಅನೇಕ ದೇಶಗಳು ಈಗ ತಮ್ಮ ಚಿನ್ನದ ನಿಕ್ಷೇಪಗಳ ಮೇಲೆ ನೇರ ನಿಯಂತ್ರಣ ಸಾಧಿಸಲು ಮುಂದಾಗಿವೆ. ಉದಾಹರಣೆಗೆ ಜರ್ಮನಿ ತನ್ನ ಒಟ್ಟು ಚಿನ್ನದ ಮೀಸಲಿನಲ್ಲಿ 1/3 ಭಾಗವನ್ನು ಇನ್ನು ನ್ಯೂಯಾರ್ಕ್ನಲ್ಲಿಯೇ ಇರಿಸಿದೆ. ಫ್ರಾನ್ಸ್ನ ಈ ನಡೆಯ ನಂತರ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಹಿನ್ನೆಲೆಯಲ್ಲಿ ಜರ್ಮನಿಯಲ್ಲಿಯೂ ತಮ್ಮ ಚಿನ್ನವನ್ನು ತಾಯ್ನಾಡಿಗೆ ತರುವ ಚರ್ಚೆ ತೀವ್ರಗೊಂಡಿದೆ. ಯುರೋಪ್ನ ಬೆಳವಣಿಗೆಗಳಿಗೆ ಸಮಾನಾಂತರವಾಗಿ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ತನ್ನ ಚಿನ್ನವನ್ನು ವಿದೇಶಿ ಬ್ಯಾಂಕ್ಗಳಿಗಾಗಿ ಸ್ವದೇಶಕ್ಕೆ ತರುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದೆ. ಭೌಗೋಳಿಕ ರಾಜಕೀಯ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ದೇಶೀಯ ಮಟ್ಟದಲ್ಲಿ ಆಸ್ತಿಯ ಲಭ್ಯತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ RBI ಈ ಹೆಜ್ಜೆಯನ್ನು ಇಟ್ಟಿದೆ. ಮಾಹಿತಿಯ ಪ್ರಕಾರ ಭಾರತವು ಮಾರ್ಚ್ 2023ರಿಂದ ಬರೋಬ್ಬರಿ 274 ಟನ್ಗಳಿಗಿಂತಲೂ ಅಧಿಕ ಚಿನ್ನವನ್ನು ತಾಯ್ನಾಡಿಗೆ ತಂದಿದೆ. ಇದರಲ್ಲಿ 2020ರ ಆರ್ಥಿಕ ವರ್ಷದ ಮೊದಲಾರ್ಧದಲ್ಲಿಯೇ 64 ಟನ್ ಚಿನ್ನ ಭಾರತಕ್ಕೆ ಬಂದಿದೆ. ಪ್ರಸ್ತುತ ಭಾರತ ಹೊಂದಿರುವ 880.8 ಟನ್ ಚಿನ್ನದ ಮೀಸಲಿನಲ್ಲಿ ಸುಮಾರು 2/3 ಚಿನ್ನ ಈಗ ಭೌತಿಕವಾಗಿ ಭಾರತದ ಸೇಫ್ ಲಾಕರ್ಗಳಲ್ಲಿದೆ. ಉಳಿದ ಚಿನ್ನ ಮಾತ್ರ ಕಸ್ಟೋಡಿಯಲ್ ವ್ಯವಸ್ಥೆಯಡಿ ವಿದೇಶದಲ್ಲಿದೆ. ರಷ್ಯಾ ಟರ್ಕಿಯಿಂದ ಭಾರಿ ಚಿನ್ನ ಮಾರಾಟ. ಒಂದೆಡೆ ಫ್ರಾನ್ಸ್ ಗುಣಮಟ್ಟ ಹೆಚ್ಚಿಸಲು ಚಿನ್ನ ಮಾರಿದರೆ ಇನ್ನೊಂದೆಡೆ ಟರ್ಕಿ ಮತ್ತು ರಷ್ಯಾ ದೇಶಗಳು 2026ರ ಆರಂಭದಲ್ಲಿ ತೀವ್ರ ಆರ್ಥಿಕ ಒತ್ತಡದಿಂದಾಗಿ ಚಿನ್ನವನ್ನು ಮಾರಾಟ ಮಾಡುತ್ತಿವೆ.
ಟರ್ಕಿ ದೇಶವು ತನ್ನ ಕರೆನ್ಸಿ ಲೀರಾವನ್ನು ಸ್ಥಿರಗೊಳಿಸಲು, ಹೆಚ್ಚಿನ ಹಣದುಬ್ಬರವನ್ನು ತಡೆಯಲು ಮತ್ತು ಇಂಧನ ವೆಚ್ಚವನ್ನು ನಿರ್ವಹಿಸಲು ಕೇವಲ 3 ವಾರಗಳಲ್ಲಿ ಬರೋಬ್ಬರಿ 120 ಟನ್ಗಳಿಗಿಂತ ಹೆಚ್ಚು ಚಿನ್ನವನ್ನು ಮಾರಾಟ ಮಾಡಿದೆ. ಆದರೆ ಇದು ಚಿನ್ನ ಕರೆನ್ಸಿ ಸ್ವಾಪ್ ಫ್ಯೂಚರ್ಸ್ ಮೂಲಕ ನಡೆದಿರುವುದರಿಂದ ಈ ಚಿನ್ನ ಮತ್ತೆ ಟರ್ಕಿಗೆ ವಾಪಸ್ ಬರುವ ಸಾಧ್ಯತೆ ಇದೆ. ಇತ್ತ ರಷ್ಯಾ ದೇಶವು ಯುದ್ಧದ ಖರ್ಚುಗಳನ್ನು ನಿಭಾಯಿಸಲು ತನ್ನ ಚಿನ್ನದ ಮೀಸಲುಗಳನ್ನು ನಿರಂತರವಾಗಿ ಮಾರಾಟ ಮಾಡುತ್ತಿದ್ದು, ರಷ್ಯಾದ ಚಿನ್ನದ ಸಂಗ್ರಹ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಟರ್ಕಿ ಮತ್ತು ರಷ್ಯಾದ ಈ ನಡೆಯಿಂದ ಮಾರುಕಟ್ಟೆಯಲ್ಲಿ ಭಾರಿ ಏರಿಳಿತಗಳಾಗಿದ್ದು, ಮಾರ್ಚ್ ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ 11% ಕರೆಕ್ಷನ್ ಕೂಡ ಆಗಿದೆ. ಆದರೂ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಒಟ್ಟಾರೆಯಾಗಿ ಚಿನ್ನದ ಖರೀದಿದಾರರಾಗಿಯೇ ಮುಂದುವರೆದಿವೆ. ಉಕ್ರೇನ್ ರಷ್ಯಾ ಯುದ್ಧದ ಬಳಿಕ ಎಲ್ಲ ಬದಲು. 2ನೇ ಮಹಾಯುದ್ಧದ ನಂತರ ಅಮೆರಿಕದ ನ್ಯೂಯಾರ್ಕ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಅನ್ನು ಜಗತ್ತಿನ ಅತ್ಯಂತ ಸುರಕ್ಷಿತ ಲಾಕರ್ ಎಂದು ನಂಬಲಾಗಿತ್ತು. ಚಿನ್ನವನ್ನು ಅಲ್ಲಿಯೇ ಇಟ್ಟು ವಹಿವಾಟು ಮಾಡುವುದು ಸುಲಭ ಮತ್ತು ಕಡಿಮೆ ಖರ್ಚಿನದಾಗಿತ್ತು. ಆದರೆ ಇಂದಿನ ಬದಲಾಗುತ್ತಿರುವ ಜಾಗತಿಕ ರಾಜಕೀಯ, ಯುದ್ಧದ ಭೀತಿ ಮತ್ತು ಡಾಲರ್ ಮೌಲ್ಯದ ಕುಸಿತದ ಆತಂಕದಿಂದಾಗಿ ಪ್ರತಿಯೊಂದು ದೇಶವು ನಮ್ಮ ಆಸ್ತಿ ನಮ್ಮ ದೇಶದಲ್ಲಿಯೇ ಇರಲಿ ಎಂಬ ಸಾರ್ವಭೌಮತ್ವದ ಮಂತ್ರ ಜಪಿಸ್ತಾ ಇವೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ವೇಳೆ ರಷ್ಯಾದ ವಿದೇಶಿ ವಿನಿಮಯವನ್ನು, ಚಿನ್ನದ ಮೀಸಲು ಅಮೆರಿಕ ಸೇರಿ ಅನೇಕ ಯುರೋಪಿಯನ್ ದೇಶಗಳು ಸೀಸ್ ಮಾಡಿದ್ದವು. ಇದು ರಷ್ಯಾಗೆ ದೊಡ್ಡ ಹೊಡೆತವನ್ನು ನೀಡಿತ್ತು. ಆಗ ಅನೇಕ ದೇಶಗಳು ಎಚ್ಚೆತ್ತುಕೊಂಡು ಬೇರೆ ದೇಶದಲ್ಲಿದ್ದ ಚಿನ್ನದ ಮೀಸಲನ್ನು ವಾಪಸ್ ತರಿಸಿಕೊಳ್ಳುವುದಕ್ಕೆ ಶುರು ಮಾಡಿತು. ಭಾರತ ಕೂಡ ಈ ನಡೆಯನ್ನು ಅನುಸರಿಸಿತ್ತು. ಈಗ ಫ್ರಾನ್ಸ್ನದ್ದು ಕೂಡ ಇದೇ ನಡೆ ಎಂದು ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಫ್ರಾನ್ಸ್ ತನ್ನ ಬುದ್ಧಿವಂತಿಕೆಯಿಂದ ಅಮೆರಿಕದಲ್ಲಿದ್ದ ಹಳೆಯ ಚಿನ್ನವನ್ನು ಮಾರಿ ಶತಕೋಟಿ ಲಾಭ ಮಾಡಿಕೊಂಡು ಡಾಲರ್ಗೆ ಬಿಗ್ ಶಾಕ್ ಅನ್ನು ನೀಡಿದೆ. ಇತ್ತ ಟರ್ಕಿ ಮತ್ತು ರಷ್ಯಾ ಅನಿವಾರ್ಯತೆಗಾಗಿ ಚಿನ್ನ ಮಾರುತ್ತಿವೆ. ತಮ್ಮ ಭಾರತ ಕೂಡ ಸೇಫ್ಗೆ ಮಾಡುತ್ತಾ ತನ್ನ ಚಿನ್ನವನ್ನು ಭದ್ರವಾಗಿ ತಾಯ್ನಾಡಿಗೆ ತರ್ತಾ ಇದೆ. 1970ರ ದಶಕದಲ್ಲಿ ಬ್ರೆಟನ್ ವುಡ್ಸ್ ಕುಸಿದರು, ಡಾಲರ್ ಜೊತೆಗಿನ ನಂಟು ಕಡಿದರು. ಜಗತ್ತಿನಲ್ಲಿ ಚಿನ್ನದ ಮೇಲಿನ ವ್ಯಾಮೋಹ ಮತ್ತು ಅದರ ಶಕ್ತಿ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದಕ್ಕೆ ಈ ಘಟನೆಗಳೇ ತಾಜಾ ಉದಾಹರಣೆ. ಫ್ರಾನ್ಸ್ನ ಈ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ನಮಗೆ ತಿಳಿಸಿ.